ಈಗ ನಾಗಮಂಗಲ ಪ್ರಕರಣ ಇದೆಯಲ್ಲ, ಇದನ್ನ ಎನ್ಐಗೆ ವಹಿಸಬೇಕಂತೇಳಿ ಸಿಟಿ ರವಿ ಅವರು ಹೇಳಿದ್ದಾರೆ. ಸಿಟಿ ರವಿಗೆ ಮಾಡಕ್ಕೆ ಕೆಲಸ ಇಲ್ಲ, ಅವನಿದ್ದಾಗೆಲ್ಲ ಇದ್ದೇ ಮಾಡ್ತಿದ್ದಂತ ಕೇಳಿ. ಈಗ ನಮ್ಮ ಕೈಲಿ ಆಗದೆ ಇದ್ದಾಗ ಎನ್ಐಗೆ ವಹಿಸೋದು ಇನ್ನೊಂದು ವಹಿಸೋದು ಮಾಡುತ್ತೆ. ಪಾಪ ಮುಸ್ಲಿಮ್ಸ್ ಹಿಂದೂಗಳೆಲ್ಲ ಒಟ್ಟಿಗೆ ಇದ್ದಾರೆ ನಿನ್ನೆಯಿಂದ. ಇವ್ರಿಗೆ ಇವ್ರು ತೀಟೆಗೋಸ್ಕರ ರಾಜಕಾರಣ ಮಾಡಕ್ಕೆ ಬೇರೆ ವೇದಿಕೆ ಉಪಯೋಗಿಸ್ತೀವಿ. ಸಿಟಿ ರವಿ ಇದನ್ನೆಲ್ಲ ಬಿಡಲಿ. ಅವರು ಹಿಂದುತ್ವ, ನಾವು ಹಿಂದೂಗಳೇ, ನಾವೇನು ದೂರದವರಲ್ಲ. ಮುಸ್ಲಿಮ್ಸು ಹಿಂದುತ್ವ ಎಲ್ಲ ಒಟ್ಟಿಗೆ ಇದೆ. ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಇವ್ರು ಬಂದು ಬೆಳಕಲ್ಲಿ ಬೇಯಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. JDSನವ್ರ ಜೊತೆ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ರಂಗಾಗಿ ಬಂದಿದ್ದಾರೆ ಸಿಟಿ ರವಿ. ಅಲ್ಲಿ RSS ಆಗಲಿ, ಅಲ್ಲಿರೋ ಯುವಕರಾಗಲಿ, BJP ಯುವಕರಾಗಲಿ ಶಾಂತಿನ ಕೇಳ್ತಾರೆ ವಿನ ಇವರ ತೆವಲಿಗೋಸ್ಕರ ಆಟ ಆಡಕ್ಕೆ ರೆಡಿ ಇಲ್ಲ. ಯಾವ ಹೋಲಿಕೆನಲ್ಲ ರೀ, ಅಲ್ಲಿ ನಾವು ಯಾವ ಹೋಲಿಕೆನೂ ಇಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಒಟ್ಟಿಗೆ. ಇಡೀ ಜಿಲ್ಲೆನಲ್ಲಿ ನಮ್ಮಲ್ಲಿ ಜಾತಿ ಇಲ್ಲ. ಸೊ ಯಾವುದೇ ಥರದ ವ್ಯತ್ಯಾಸ ಇಲ್ಲ. ಎಲ್ಲ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಹೋಗ್ತೀವಿ. ಈಗ ನಾಗಮಂಗಲ ಪ್ರಕರಣ ಇದೆಯಲ್ಲ, ಇದನ್ನ ಎನ್ಐಗೆ ವಹಿಸಬೇಕಂತೇಳಿ ಸಿಟಿ ರವಿ ಅವರು ಹೇಳಿದ್ದಾರೆ. ಸಿಟಿ ರವಿಗೆ ಮಾಡಕ್ಕೆ ಕೆಲಸ ಇಲ್ಲ, ಅವನಿದ್ದಾಗೆಲ್ಲ ಇದ್ದೇ ಮಾಡ್ತಿದ್ದಂತ ಕೇಳಿ. ಈಗ ನಮ್ಮ ಕೈಲಿ ಆಗದೆ ಇದ್ದಾಗ ಎನ್ಐಗೆ ವಹಿಸೋದು ಇನ್ನೊಂದು ವಹಿಸೋದು ಮಾಡುತ್ತೆ. ಪಾಪ ಮುಸ್ಲಿಮ್ಸ್ ಹಿಂದೂಗಳೆಲ್ಲ ಒಟ್ಟಿಗೆ ಇದ್ದಾರೆ ನಿನ್ನೆಯಿಂದ. ಇವ್ರಿಗೆ ಇವ್ರು ತೀಟೆಗೋಸ್ಕರ ರಾಜಕಾರಣ ಮಾಡಕ್ಕೆ ಬೇರೆ ವೇದಿಕೆ ಉಪಯೋಗಿಸ್ತೀವಿ. ಸಿಟಿ ರವಿ ಇದನ್ನೆಲ್ಲ ಬಿಡಲಿ. ಅವರು ಹಿಂದುತ್ವ, ನಾವು ಹಿಂದೂಗಳೇ, ನಾವೇನು ದೂರದವರಲ್ಲ. ಮುಸ್ಲಿಮ್ಸು ಹಿಂದುತ್ವ ಎಲ್ಲ ಒಟ್ಟಿಗೆ ಇದೆ. ನಾಗಮಂಗಲದಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಇವ್ರು ಬಂದು ಬೆಳಕಲ್ಲಿ ಬೇಯಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. JDSನವ್ರ ಜೊತೆ ಆಗಿದ್ದಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ರಂಗಾಗಿ ಬಂದಿದ್ದಾರೆ ಸಿಟಿ ರವಿ. ಅಲ್ಲಿ RSS ಆಗಲಿ, ಅಲ್ಲಿರೋ ಯುವಕರಾಗಲಿ, BJP ಯುವಕರಾಗಲಿ ಶಾಂತಿನ ಕೇಳ್ತಾರೆ ವಿನ ಇವರ ತೆವಲಿಗೋಸ್ಕರ ಆಟ ಆಡಕ್ಕೆ ರೆಡಿ ಇಲ್ಲ. ಯಾವ ಹೋಲಿಕೆನಲ್ಲ ರೀ, ಅಲ್ಲಿ ನಾವು ಯಾವ ಹೋಲಿಕೆನೂ ಇಲ್ಲ. ಎಲ್ಲರೂ ಒಂದೇ, ಎಲ್ಲರೂ ಒಟ್ಟಿಗೆ. ಇಡೀ ಜಿಲ್ಲೆನಲ್ಲಿ ನಮ್ಮಲ್ಲಿ ಜಾತಿ ಇಲ್ಲ. ಸೊ ಯಾವುದೇ ಥರದ ವ್ಯತ್ಯಾಸ ಇಲ್ಲ. ಎಲ್ಲ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಹೋಗ್ತೀವಿ.